ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಒಳಗೊಂಡಂತೆ ಇಡೀ ಒಂದು ಶಿಡ್ಲಘಟ್ಟ ತಾಲೂಕಿನಲ್ಲಿ ಜನಿಸಿದಂತ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪನವರು ಇಡೀ ರಾಜ್ಯ ಮತ್ತು ದೇಶದಲ್ಲಿ ಹೆಚ್ಚು ಪ್ರಖ್ಯಾತಿ ಹೊಂದಿದ್ದು, ರಾಜಕೀಯದಲ್ಲಿ ಅವರದೇ ಒಂದು ರಾಜಕೀಯ ಶೈಲಿಯಲ್ಲಿ ಒಂದು ರಾಜಕಾರಣದಲ್ಲಿ ಒಂದು ಛಾಪು ಮೂಡಿಸಿದ್ದಾರೆ. ಅಂತವರಿಗೆ ಇಡೀ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ 7 ಬಾರಿ ಗೆದ್ದಂತ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮತ್ತೆ ನಮ್ಮ ರಾಜ್ಯದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದು ಸಚಿವರಾಗಿರುವಂತಹ ಕೆ.ಎಚ್. ಮುನಿಯಪ್ಪನವರಿಗೆ ಈ ಒಂದು ಸರ್ಕಾರದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಅವ್ರಿಗೆ ಸಮಾಜ ಕಲ್ಯಾಣ ಇಲಾಖೆ ಜೊತೆಗೆ ಉಪಮುಖ್ಯಮಂತ್ರಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಕಾರಣ ಏನಪ್ಪ ಇವತ್ತು ಏನೊಂದು ಎಡಗೈ ಸಮುದಾಯ ಇವತ್ತು ಇಡೀ ರಾಜ್ಯದಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದು, ಆ ಒಂದು ಎಡಗೈ ಸಮುದಾಯದಲ್ಲಿ ಹಿರಿಯ ನಾಯಕರಾಗಿರುವಂತಹ ಕೆ.ಎಚ್. ಮುನಿಯಪ್ಪನವರು ಅವ್ರದೇ ಆದಂತ ಒಂದು ರೀತಿಯಲ್ಲಿ ಇವತ್ತು ರಾಜಕಾರಣ ಮಾಡ್ತಿದ್ದಾರೆ. ಹಾಗಾಗಿ ಎಡಗೈ ಸಮುದಾಯದ ಎಲ್ಲಾ ಇವತ್ತು ಮತದಾರ ಸಹ ಇವತ್ತು ಅವರ ರೀತಿಯಲ್ಲಿ ನಡ್ಕೊಳ್ತಾರೆ. ಹಾಗಾಗಿ ಅವ್ರಿಗೆ ಹೆಚ್ಚು ಸರ್ಕಾರ ಒತ್ತು ಕೊಡೋ ಜೊತೆಗೆ ಇವತ್ತು ಈ ರಾಜಕಾರಣದಲ್ಲಿ ಇವತ್ತು ಮುಂದಿನ ದಿನದಲ್ಲಿ ಸರ್ಕಾರ ಮತ್ತೆ ನಾವು ಕಾಂಗ್ರೆಸ್ ಸರ್ಕಾರ ಬರ್ಬೇಕಾದ್ರೆ ಕೆ.ಎಚ್. ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಮಾಡಿ ಮತ್ತೆ ಸಮಾಜ ಇಲಾಖೆ ಸಚಿವರಾಗಿ ಮಾಡ್ಬೇಕಂತ ತಮ್ಮನ್ನು ಮನವಿ ಮಾಡ್ತಾ ಇದ್ದೀನಿ.